ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಇವತ್ತಿನ ದಿನ ಬೆಂಗಳೂರು ಮತ್ತು ಮಾಗಡಿ ರಸ್ತೆಯಲ್ಲಿ ಬರ್ತಕ್ಕಂಥ ಒಂದು ಮಾದಾಪಟ್ಟಣ ಅಂತಕ್ಕಂಥ ಗ್ರಾಮದಲ್ಲಿ ಕ್ವಾರಿಯ ಒಂದು ಕೂಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರು 7-8 ಜನ ಮರಣ ಹೊಂದಿರತಕ್ಕಂಥದ್ದೇನಿದೆ. ಪ್ರಥಮವಾಗಿ ಆ ಮರಣ ಹೊಂದಿರತಕ್ಕಂಥವರಿಗೆ ಭಗವಂತ ಆತ್ಮ ಒಂದು ಶಾಂತಿಯನ್ನ ಕೊಡ್ಲಿ ಅಂತಕ್ಕಂಥ ಒಂದು ಪ್ರಾರ್ಥನೆ ಮಾಡ್ತೀವಿ. ಆದರೆ ಆ ಕೆಲಸವನ್ನ ನಿರ್ವಹಣೆ ಮಾಡ್ತಾ ಇದ್ದಂಥವರೆಲ್ಲ ಬಡವರು. ನನಗೆ ಬಂದಂತ ಮಾಹಿತಿ, ಮಧ್ಯಪ್ರದೇಶದಿಂದ ಇಲ್ಲಿ ಬಂದು ಕೂಲಿ ಕಾರ್ಮಿಕರ ಕೆಲಸ ಮಾಡ್ತಾ ಇದ್ದಂಥವ್ರು 6 ಜನವೋ 7 ಜನವೋ ಇದ್ದಾರೆ. ಒಬ್ಬ ಯಾದಗಿರಿ ಅವನು, ಒಬ್ಬ ಹುಡುಗ ಇದ್ದಾನೆ. ಈ ಒಂದು ಕ್ವಾರಿ ಕೆಲಸ ಮಾಡಬೇಕಾದ್ರೆ ಅದರ ಮಾಲೀಕರುಗಳಿದಾರಲ್ಲ, ಅವರಿಗೆ ಬರೀ ದುಡ್ಡು ಮಾಡೋದಷ್ಟೇ ಚಿಂತನೆ. ಯಾವ ರೀತಿ ಮುಂಜಾಗ್ರತೆ ಕ್ರಮ ತೆಗೆದುಕೋಬೇಕು ಅಂತಕ್ಕಂಥದ್ದು ಇಂಥ ಒಂದು ಪ್ರಕರಣದಲ್ಲಿ ನಾವು ಇಲ್ಲಿವರೆಗೆ ನೋಡಲೇ ಇಲ್ಲ. ಬಹುಶಃ ಹಿಂದೆ ಶಿವಮೊಗ್ಗದಲ್ಲಿ ಒಂದು ಪ್ರಕರಣ ಆಯಿತು, ಅಲ್ಲೆಲ್ಲ ಚಿಕ್ಕಬಳ್ಳಾಪುರದಲ್ಲೂ ಇದೇ ರೀತಿ ಪ್ರಕರಣ ದೊಡ್ಡ ಮಟ್ಟದಲ್ಲಾಗಿತ್ತು. ಆಗಲೂ ಸಹ ಚರ್ಚೆ ಮಾಡೋದು. ಆದರೆ ಸರ್ಕಾರ ಇಂಥ ಪ್ರಕರಣಗಳು ಪುನಃ ಮರುಕಳಿಸ್ತಾ ಇರ್ತಕ್ಕಂಥದ್ದಕ್ಕೆ ಕ್ರಮ ತಗೊಂಡಿದ್ದಂತೂ ನಾನು ನೋಡಲಿಲ್ಲ. ಬಹುಶಃ ನಿನ್ನೆ ಮುಖ್ಯಮಂತ್ರಿಗಳ ಒಂದು ಇದನ್ನು ನೋಡಿದೆ ನಾನು. ನಿಮ್ಮ ಗಣಿ ಇಲಾಖೆದು ಸಭೆ ಮಾಡಿದ್ದಾರೆ, ಅಧಿಕಾರಿಗಳನ್ನೆಲ್ಲ ಕೂರಿಸ್ಕೊಂಡು. ಗಣಿ ಇಲಾಖೆನಲ್ಲಿ ಯಾರ್ಯಾರು ಲೈಸೆನ್ಸ್ ತಗೊಂಡು ಇನ್ನೂ ಕೆಲಸ ಯಾಕೆ ಮಾಡಲಿಲ್ಲ, ಯಾತಕ್ಕೆ ಇನ್ನೂವರೆಗೆ ಮಾಡಿಲ್ಲ, ಅವ್ರದ್ದೆಲ್ಲ ಮಾಹಿತಿಗಳು ಬೇಕು ಅಂತ ಹೇಳಿ ಮೀಟಿಂಗ್ ಮಾಡಿದ್ದಾರೆ. ಅದು ಯಾತಕ್ಕೆ ಮಾಡ್ಕೊಂಡಿದ್ದಾರೆ ಗೊತ್ತಿಲ್ಲ, ಯಾಕೆ ಇನ್ನೂ ಮಾಡಿಲ್ಲ ಅಂತ ಅಷ್ಟೊಂದು ಮುತುವರ್ಜಿ ಮೀಟಿಂಗ್ ಮಾಡಿ. ಯಾರು ಲೈಸೆನ್ಸ್ ತಗೊಂಡು ಇನ್ನೂ ಕೆಲಸ ಮಾಡಿಲ್ಲ ಅಂತಕ್ಕಂಥ ಮಾಹಿತಿ ಯಾವ ಕಾರಣಕ್ಕೆ ಕೇಳಿದ್ದಾರೋ ಗೊತ್ತಿಲ್ಲ ನನಗೆ. ನೀವು ಸ್ವಲ್ಪ ವಿಷಯ ತಿಳ್ಕೊಳ್ಳಿ ನೋಡೋಣ ಅಂತ. ಆಮೇಲೆ ಅದು ದುರಂತ ಆಗಿದೆ. ಅದಕ್ಕೆ ನಾನು ಹೇಳ್ತಾ ಇರೋದು, ಇಲ್ಲಿ ಈ ರೀತಿಯ ಪ್ರಕರಣಗಳು ಆಗದೆ ಇರತಕ್ಕಂಥದ್ದಕ್ಕೆ ಸರ್ಕಾರದಿಂದಲೂ ಕೆಲವು ಗೈಡ್ಲೈನ್ಸ್ ಅನ್ನ ಮಾಡೋದಷ್ಟೇ ಅಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಈ ಖಾಸಗಿ ಮಾಲೀಕರುಗಳು ಈ ದುಡ್ಡು ಮಾಡ್ಲಿಕ್ಕೋಸ್ಕರಲೇ ದೊಡ್ಡ ಮಟ್ಟದಲ್ಲಿ ದೊಡ್ಡ ಲಾಭನೇ ಇದೆ. ಎಲ್ಲ ಕಡೆ ರಾಜ್ಯದಲ್ಲೇ ಇದು ಒಂದು ರೀತಿ ದುಡ್ಡು ಮಾಡ್ತಕ್ಕಂಥದ್ದಕ್ಕೆ ಈ ಕ್ವಾರಿಗಳದು ಒಂದು ದೊಡ್ಡ ದಂಧೆ ಮಾಡ್ತಕ್ಕಂಥವ್ರು ಇದ್ದಾರೆ. ಅದರಿಂದ ಸರ್ಕಾರ ಇಂಥ ಒಂದು ಪ್ರಕರಣಗಳನ್ನ ಕಠಿಣವಾದಂಥ ರೀತಿಯಲ್ಲಿ ಕ್ರಮ ತೆಗೆದುಕೋಬೇಕು. ಆ ಕುಟುಂಬಗಳಿಗೆ ಹೆಚ್ಚಿನ ಪರಿಹಾರ ಕೊಡಬೇಕು ಅಂತಕ್ಕಂಥದ್ದನ್ನ ನಾನು ಡಿಮ್ಯಾಂಡ್ ಮಾಡ್ತೀನಿ. ಸರ್, ಗ್ಯಾರಂಟಿ ವಿಚಾರದಲ್ಲಿ ಈಗ ಗೃಹ ಜ್ಯೋತಿದು ಏನೋ ಮರುಪರಿಶೀಲನೆ ಅರ್ಜಿ ಗಿರ್ಜಿ ಅಂತ ಇದು ಯಾತಕ್ಕೆ ಅದನ್ನೆಲ್ಲ ತಗೋತಾ ಇದ್ದಾರೆ ಅಂದ್ರೆ, ಬಹುಶಃ ಎಲ್ಲೋ ಈ ಅವರು ಮುಂದಿನ ಚುನಾವಣೆ 28ರ ಚುನಾವಣೆ, ಅದಕ್ಕೆಲ್ಲ ಮಾಹಿತಿ ಬೇಕಲ್ಲ. ಆ ಮಾಹಿತಿ ಪಡೀಲಿಕ್ಕೂ ಸರ್ಕಾರದಿಂದ ಇರ್ತಕ್ಕಂಥ ಅಧಿಕಾರಿಗಳನ್ನು ಉಪಯೋಗ ಮಾಡ್ಕೊಂಡಿದ್ದಾರೆ. ಅದರಲ್ಲೂ ಖರ್ಚಾಗಬಾರದು ಇವರಿಗೆ. ಏಕೆಂದ್ರೆ ಇಲ್ಲೆಲ್ಲೋ ನಿಮ್ಮ ಸುಜಾತ ಥಿಯೇಟರ್ ಎದುರುಗಡೆ ಯಾವುದೋ ಬಿಲ್ಡಿಂಗ್ ನಲ್ಲಿ ಟಾಪ್ ಫ್ಲೋರ್ ನಲ್ಲಿ ಮುಂದಿನ 28ರ ಚುನಾವಣೆಗೆ ಸ್ಟ್ರಾಟಜಿ ಮಾಡ್ತಾವ್ರಲ್ಲ, ಆ ಸ್ಟ್ರಾಟಜಿಗೆ ಇದು ಬೇಕಲ್ಲ, ಮಾಹಿತಿಗಳು, ಡೇಟಾ ಬೇಕಲ್ಲ. ಆ ಡೇಟಾಗೋಸ್ಕರವಾಗಿ ಗೃಹಲಕ್ಷ್ಮಿ ಆಯಿತು, ಈಗ ನಿಮ್ಮ ಗೃಹ ಜ್ಯೋತಿ ಯೋಜನೆಗೆ ಈಗ ಮನೆಗೆ ಜಾತಿಯಿಂದ ಹಿಡಿದು ಎಲ್ಲ ಸಮೀಕ್ಷೆಗಳು, ಆಮೇಲೆ ಎಲ್ಲ ಈಗ ಗೃಹಲಕ್ಷ್ಮಿಗೆ ಒಂದು ಫೋಟೋ ಅಂತೆ, SIR ಒಂದು ಫೋಟೋ ಅಂತೆ, ಇನ್ನು ನಿಮ್ಮ ಗೃಹ ಜ್ಯೋತಿಗೆ ಒಂದು ಫೋಟೋ ಅಂತೆ, ಇನ್ನು ಅದು ಎಂಥದ್ದು ಇನ್ನೊಂದಿದ್ದೀರ ನಿಮ್ಮ ಬಸ್ಸಿಂದ ಏನದು ಶಕ್ತಿ, ಅದಕ್ಕೂ ಬಹುಶಃ ಒಂದು ಫೋಟೋ. ಈ ಫೋಟೋಗೆ ಪಾಪ ಜನ ಎಷ್ಟು ಖರ್ಚು ಮಾಡ್ಬೇಕು ದುಡ್ಡು. ಇದು ಈ ಸರ್ಕಾರದ ನಡವಳಿಕೆ ಏನಿದೆ, ಅದ್ರ ಜೊತೆಗೆ ಈಗೇನೋ ಪಾಪ ಅನರ್ಹರ ಹೆಸರುಗಳನ್ನ ಡಿಲೀಟ್ ಮಾಡ್ತಾರೆ. ಈಗ ಜ್ಞಾನೋದಯ ಆಗಿದೆ 3 ವರ್ಷ ಆದ್ಮೇಲೆ. 3 ವರ್ಷ ಏನ್ ಮಾಡ್ತಾ ಇದ್ರು? ಅದನ್ನೇ ಹೇಳೋದು. ಈಗ ಪಾಪ ಇವರು ಬಂದ ಮೇಲೆ ಅನರ್ಹ ಪಟ್ಟಿಯನ್ನ ತೆಗೆದಾಕಿ ಇವತ್ತೇನು ನಿಜವಾದ ಫಲಾನುಭವಿಗಳೇನಿದ್ದಾರೆ ಅವ್ರಿಗೆ ಕೊಡ್ತಾರೆ. ಅದರಿಂದ ಇದೆಲ್ಲ ಏನ್ ನಡೀತಾ ಇದೆ ರಾಜ್ಯದಲ್ಲಿ, ಪತ್ರಿಕೆ ತೆಗೆದ್ರೆ ಹಲವಾರು ಪತ್ರಿಕೆಯಲ್ಲಿ ಇವತ್ತು ಬೆಂಗಳೂರು ನಗರದಲ್ಲಿ ಯಾವ್ಯಾವ ಭಾಗದಲ್ಲಿ ಇಂಥ ರೋಡು, ಇಂಥ ಕಾರ್ನರು ನೋಡಿ ಕಸ ಇಷ್ಟು ಬಿದ್ದಿದೆ ಅಂತ ಹೇಳಿ ಪ್ರತಿದಿನ ಫೋಟೋ ಹಾಕ್ತೀನಿ. ಇವತ್ತು ಈ ಕಾರಲ್ಲಿ ಬರ್ಬೇಕಾದ್ರೆ ನೋಡ್ತಾ ಇದ್ದೇನೆ, ಡೆಲ್ಲಿಯಿಂದ ಬಂದು ಪ್ರತಿನಿತ್ಯ ಫೋಟೋ ಹಾಕೊಂಡು ಕೂತವ್ರೆ ನಿಮ್ಮ ಮಾಧ್ಯಮ ಸ್ನೇಹಿತರು. ಅದರ ಬಗ್ಗೆ ಗಮನ ಇಲ್ಲ. ಇಲ್ಲಿ ಬರೀ ಈ ಕತೆ ಹೇಳ್ಕೊಂಡು ಹೊರಟಿದ್ದೆ.
ಸರ್ ಇನ್ನೊಂದು SIR ಪದ ಪರೀಕ್ಷೆ ವಿಚಾರದಲ್ಲಿ ನಾವು ಮಾಡೇ ಮಾಡ್ತೀವಿ ಅನ್ನೋ ಮಾತನ್ನ ಬಿಡದಿ ಬಿಡದಿ ವಿಚಾರದಲ್ಲಿ ನಾವು ಮಾಡೇ ಈಗ ಮಾಡ್ತೀವಿ. ಒಂದ್ ನಿಮಿಷ brother. ಈಗ ನೆನ್ನೆ ರಾಮನಗರದಿಂದ ಆಯ್ತಲ್ಲ ಬಿಡ್ತಿದೆ ಅಲ್ವಾ, ರಾಮನಗರದಿಂದ ಒಂದು ಡೆಲಿಗೇಷನ್ ಬಂದಿದ್ದಾರೆ. ರಾಮನಗರದ ನಗರದ ಅಭಿವೃದ್ಧಿಗೆ ಏನೋ ಒಂದು 770 ಕೋಟಿ ಕಾಮಗಾರಿಗೆ ಒಂದು ಹಣ ಬಿಡುಗಡೆ ಮಾಡಿಕೊಡ್ಬೇಕು, ನಮಗೆ ಸ್ಯಾಂಕ್ಷನ್ ಮಾಡಿ ಅಂತ ಬಂದಿದ್ದಾರೆ. ರಾಮನಗರದಿಂದ ಅದಕ್ಕೆ ಬಂದಂಥವ್ರಿಗೂ ಆ ರಾಮನಗರದ ಟೌನ್ ವಿಷಯದಲ್ಲಿ ಕೆಲವು ಸ್ಥಳೀಯ ಸದಸ್ಯರುಗಳೇನಿದ್ದಾರೆ, ಚುನಾಯಿತ ಸದಸ್ಯರು ಆ ವಿಷಯಕ್ಕೆ ಬಂದಿದ್ದಾರೆ. ಅವರೇನು ಬಿಡದಿಲಿ ಅದೆಂತೂ ನಿಮ್ಮ ಟೌನ್ಶಿಪ್ ಮಾಡಿ ಅಂತ ಕೇಳಕ್ ಬಂದಿಲ್ಲ. ಅವ್ರ ಮುಂದೆ ಭಾಷಣ ಮಾಡ್ಕೊಂಡವ್ರೆ. ಅವ್ರು ಬಂದಿರೋದು ರಾಮನಗರ ಟೌನ್ನಲ್ಲಿ 770 ಕೋಟಿ ಕಾಮಗಾರಿಗೆ ಹಣ ಕೊಡಿ ಅಂತ ಬಂದವ್ರೆ. ಪಾಪ ಅವ್ರು ಹೇಳಿದ್ದಾರೆ, ನನಗೆ 4 ತಾಲೂಕು ನನಗೊಂದು, ಅಂದ್ರೆ ಇವ್ರೇನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿನೋ ಬೆಂಗಳೂರು ದಕ್ಷಿಣ ಜಿಲ್ಲೆ ಮುಖ್ಯಮಂತ್ರಿನೋ, ಪಾಪ ಏನು ಕೆಲಸ ಆಗಿರಲಿಲ್ಲ ಅಂತ ಇವ್ರು ಬರೋವರಿಗೆ ರಾಮನಗರ ಜಿಲ್ಲೆ ಒಳಗೆ. ನಾನು ರಾಮನಗರಕ್ಕೆ ಪಾದಾರ್ಪಣೆ ಆದಮೇಲೆ ಆ ಜಿಲ್ಲೆ ಹೇಗಿತ್ತು, ಒಂದು ಹಳ್ಳಿ ರಸ್ತೆ ಇರಲಿಲ್ಲ. ಹಲವಾರು ನಿದರ್ಶನ ಕೊಡಬಲ್ಲೆ. ಕನಕಪುರದಲ್ಲಿ ಕರೆಂಟ್ ಇತ್ತೇನಪ್ಪ? ಕನಕಪುರದಲ್ಲಿ ವಿದ್ಯುತ್ ಶಕ್ತಿ ಇತ್ತ? ಬೆಂಗಳೂರು 53 ಕಿಲೋಮೀಟರ್ ಇದೆ. ಆ ಕನಕಪುರದ ವಿದ್ಯುತ್ ಶಕ್ತಿ ಇರ್ಬೋದು, ಕುಡಿಯೋ ನೀರು ಯಾರ ಕಾಲದಲ್ಲಿ ಆಗಿದ್ದು? ಆಗಿತ್ತು ಅದು ಕನಕಪುರ. ಅಧಿಕಾರದಲ್ಲಿ ನೀವೇನು ಮಾಡಿಲ್ವಂತೆ. ನಾವು ಹೌದಪ್ಪ, ಕನಕಪುರದಲ್ಲಿ ಬಂಡೆ ಹೊಡೆಯಕ್ಕೆ ಹೋಗ್ಲಿಲ್ಲ, ಬಂಡೆ ಹೊಡೆದು ವಿದೇಶಕ್ಕೆ ಸಾಗಿಸ್ತಿಲ್ಲ. ಕನಕಪುರ ಜನಕ್ಕೆ ಏನ್ ಮಾಡ್ಬೇಕು ಮಾಡಿದೀವಿ. ಅಲ್ಲಿ ಅಭಿವೃದ್ಧಿಗೆ ಒಂದು ರಸ್ತೆಗಳಿರ್ಲಿಲ್ಲ ನೆಟ್ಟಿಗೆ. ಕೆಲವು ಹಳ್ಳಿಯಲ್ಲಿ ರಾತ್ರಿ ಟೈಮ್ ಏನಾದ್ರೆ ಹೆಣ್ಣು ಮಕ್ಕಳಿಗೆ ಹೆರಿಗೆ ಮಾಡಬೇಕಾದ ಪರಿಸ್ಥಿತಿ ಬಂದಾಗ ಚಿಪ್ಲಲ್ಲಿ ಎತ್ಕೊಂಬರೋರು. ಅಲ್ಲೆಲ್ಲೋ ನಿಮ್ಮ ಕಾರವಾರದಲ್ಲಿ, ನಿಮ್ಮ ಕರಾವಳಿ ಪ್ರದೇಶ ಬಿಟ್ಟುಬಿಡಿ, ಇಲ್ಲಿ ಯಾವ ರೀತಿ ಇತ್ತು 20 ವರ್ಷದಿಂದ. ನಿಮ್ಮಿಂದ ಯೋಚನೆ ಮಾಡಕ್ ಆಗಿಲ್ಲ. ನೋಡಿ, ಈಗ ನನಗೆ ಅದೇ ನಗು ಬಂದಿದ್ದಲ್ಲೇನೆ. ನಾನು ಅದು ಮಾಡಬೇಕು ಅಂತ ಹೇಳಿ ಹೊರಟೆ ಅಂತ ಹೇಳ್ತಾರಲ್ಲ, ಅವ್ರು ಮಾಡಕ್ಕಾಗ್ಲಿಲ್ಲ, ನಾನು ಮಾಡಕ್ ಹೊರಟಿದ್ದೀನಿ ಅಂತ. ನಾನು ಮಾಡಕ್ ಹೊರಟಿದ್ದಾಗ ವಿಧಾನಸಭೆ ಕಲಾಪದಲ್ಲಿ ವಿರೋಧ ಮಾಡಿದಾರೆ ಯಾರು? ಇದು ಆಗಬಾರ್ದು ಅಂತ ಹೇಳಿದಾರೆ ಯಾರು? ಆಗ ನಿಮಗೆ ಅದು ಹೇಳೋದಕ್ಕೆ ಅವತ್ತು ಯಾರು ನಿಮಗೆ ಜ್ಞಾನೋದಯ ಕೊಟ್ಟವರು ಮಾಡಬಾರ್ದಿದನ್ನ ಅಂತೇಳಿ? ಈಗ ಮಾಡಿ ಅಂತೇಳಿ ಯಾರು ಜ್ಞಾನೋದಯ ಕೊಟ್ಟವರು? ಕೇಳ್ತಕ್ಕಂಥದ್ದು ನಾನು ಇವರಿಗೆ. ಎಲ್ಲಿ ಅಲ್ಲಿ ಯಾರು ಒಪ್ಕೊಂಡಿದ್ದಾರೆ ಜಮೀನು ಕೊಡೋದಕ್ಕೆ? ಯಾರು ಕೊಟ್ಟವ್ರು ಹೇಳಿ? 4,500 ಜನ ಅರ್ಜಿ ಹಾಕಿದವ್ರು ಇನ್ನೂ ಉತ್ತರ ಕೊಡ್ಲಿಲ್ಲ. ಇವರು ವಿರೋಧ ಮಾಡಿ ಅರ್ಜಿ ಹಾಕಿದವ್ರಿಗೆ ಉತ್ತರ ಕೊಟ್ಟಿಲ್ಲ. ಇವರು ಇದು ಕತೆ ಹೇಳ್ಕೊಂಡು ಹೊರಟಿದ್ದಾರೆ. ಕಾನೂನು ವ್ಯಾಪ್ತಿ ಒಳಗೆ. ಈಗ ನಾನು ಇವತ್ತು ರೈತರುಗಳು ಕಾನೂನು ವ್ಯಾಪ್ತಿಯಲ್ಲಿ ಹೋರಾಟ ಮಾಡಬೇಕು ಅಂತ ಇದ್ದಾರೆ, ನ್ಯಾಯಾಲಯಕ್ಕೆ ಹೋಗ್ಬೇಕು ಅಂತ ಹೇಳಿ. ಈಗ ಇವ್ರಿಗೆ ಯಾಕೆ ಜ್ಞಾನೋದಯ ಆಯ್ತು? ಒಂದು, ಇವ್ರಿಗೆ ಹೇಳೋದು ಯಾವಾಗ ಆಗಸ್ಟ್ 1ನೇ ತಾರೀಕು ನಾನು ಉತ್ತರ ಕೊಟ್ಟಿದ್ದೀನಿ ಅಸೆಂಬ್ಲಿ ಒಳಗೆ, ದಯವಿಟ್ಟು ಜನತೆ ಮುಂದೆ ಇಡೀ ರಾಜ್ಯ ಜನತೆ ಮುಂದೆ. ಆಗಸ್ಟ್ 1ನೇ ತಾರೀಕು ಇವರುಗಳ ಒಂದು ವಿರೋಧ ಏನಿತ್ತು, ಬೆಂಗಳೂರು ಸುತ್ತಮುತ್ತ ಈ ನಂದಗುಡಿ ಯಾವ್ದು ಹೇಳಿ ಚರ್ಚೆ ಮಾಡಿದಲ್ಲ SEZ ಬಗ್ಗೆ, ಅವತ್ತು ಇದು ಆಗಬಾರ್ದು ಅಂತ ಹೇಳಿದ್ರಲ್ಲ ಪ್ರಾಜೆಕ್ಟು. ಎಸ್, ನಾನು ಆಗಸ್ಟ್ 1 ವಿಧಾನಸಭೆಯಲ್ಲಿ ಬಿಡದಿ ಟೌನ್ಶಿಪ್ಪನ್ನ ಮಾಡತಕ್ಕಂಥದ್ದನ್ನ ಕೆಲಸ ನಿಲ್ಲಿಸ್ತೀವಿ ಅಂದೆ, ಟೌನ್ಶಿಪ್ ಮಾಡಲ್ಲ ಅಂದೆ. ಆಗಸ್ಟ್ 15ನೇ ತಾರೀಕು 2007 ಸ್ವಾತಂತ್ರ್ಯ ದಿನಾಚರಣೆ. ಅವತ್ತು ನಾನು ಏನು ಭಾಷಣ ಮಾಡಿದ್ದೇನೆ, ಸ್ವಾತಂತ್ರ್ಯ ದಿನಾಚರಣೆ ದಿವಸ ಮಾಣಿಕ್ ಶಾ ಗ್ರೌಂಡ್ನಲ್ಲಿ ತೆಗೆದು ನೋಡಿ. ಈ ಒಂದು ಬಿಡದಿ ಟೌನ್ಶಿಪ್ಗೆ ಇವರೇನು ವಿರೋಧ ಮಾಡಿದ್ರು, ನಂದಗುಡಿ ಟೌನ್ಶಿಪ್ಗೆ ಏನು ವಿರೋಧ ಮಾಡಿದ್ರು, ನಾನು ಆಗಸ್ಟ್ 15ನೇ ತಾರೀಕಿನ ಸ್ವಾತಂತ್ರ್ಯ ದಿನಾಚರಣೆ ಭಾಷಣದಲ್ಲಿ ವಿಶ್ವೇಶ್ವರಯ್ಯ ಬಡಾವಣೆ, ಶಿವರಾಮ್ ಕಾರಂತ್ ಬಡಾವಣೆ, ಕೆಂಪೇಗೌಡ ಬಡಾವಣೆ, ದೇವರಾಜ ಅರಸು ಬಡಾವಣೆ, ಹೀಗೆ 5 ಬಡಾವಣೆಗಳ ನಿರ್ಮಾಣ ಆಗಬೇಕು ಅಂತ ಹೇಳಿ BDAಯಿಂದ ಕಾರ್ಯಕ್ರಮವನ್ನು ರೂಪಿಸ್ತಕ್ಕಂಥದ್ದಕ್ಕೆ ಘೋಷಣೆ ಮಾಡಿದ್ದೇನೆ. ಆ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟವನೇ ನಾನು 5 ಬಡಾವಣೆಗಳಿಗೆ. ಇವತ್ತು SM ಕೃಷ್ಣ ಅವ್ರದ್ದೇನೋ ರಸ್ತೆ ಮಾಡಿದೀವಿ, ಯಾರು ಮಾಡದೇ ಇರೋದು ಅಂತ ಹೇಳ್ತಾವ್ರಲ್ಲ, ಇವಕ್ಕೆಲ್ಲ ತೀರ್ಮಾನ ಕೊಟ್ಟವನು ಇದೇ ಕುಮಾರಸ್ವಾಮಿ. 20 ವರ್ಷ ಆಯ್ತು, ಇನ್ನೂ ಸೈಟ್ ಹಂಚಿದ್ದೀರಾ? 20 ವರ್ಷ ಆಗಿದೆಯಲ್ಲ. ಶಿವರಾಮ್ ಕಾರಂತ್ ಬಡಾವಣೆಯಲ್ಲಿ ಸರಿಯಾಗಿ ಕೊಡ್ಲಿಲ್ಲ, ವಿಶ್ವೇಶ್ವರಯ್ಯ ಬಡಾವಣೆಯಲ್ಲಿ ಇಲ್ಲ. ಅರ್ಕಾವತಿ ಬುಡಿ ಮುಂಡಾಯಿಸ್ಬಿಟ್ರು. ಅರ್ಕಾವತಿ ಅವ್ರನ್ನೆಲ್ಲ ಪಾತ್ರೆ ತೊಳೆ ಕಳಿಸಿ ಅಲ್ಲಿ ಜಮೀನ್ ಓನರ್ಗಳನ್ನ ಅಲ್ಲೆಲ್ಲ ಯಾರ್ಯಾರು ಬೇಕೋ ಮಾಡ್ಕೊಂಡ್ರು, ರೀಡು ಹೇಳಿ. ಈಗ ಡಿನೋಟಿಫಿಕೇಶನ್ ಕುಮಾರಸ್ವಾಮಿ ಮಾಡಲಿಲ್ಲ, ನಾನು ಮಾಡ್ತೀನಿ ಅಂತ ಅವ್ರೆ. ಅದ್ ಏನ್ ಮಾತಾಡ್ತಾರೋ ಏನೋ, ದೇವರೇ ಕಾಪಾಡೋದು. ಆಗ ಹೇಳ್ತಾರೆ ಡಿನೋಟಿಫಿಕೇಶನ್ ಮಾಡಿ ಜೈಲಿಗೆ ಹೋಗಲ್ಲ ಅಂತಾರೆ.
ಈಗ ಡಿನೋಟಿಫಿಕೇಶನ್ ನಾನ್ ಮಾಡ್ತಾ ಇದ್ದೀನಿ ಅಂತ ನೆನ್ನೆ ಹೇಳ್ತಾರೆ. ನೋಡಿದೆ ಟಿವಿಲಿ ಭಾಷಣ ಮಾಡ್ತಾ ಇದ್ದು. ಅದ್ ಏನ್ ಮಾತಾಡ್ತಾರೋ ಅದ್ ಏನೋ ಅದ್ ಎಲ್ಲೆಲ್ಲಿ ಜ್ಞಾನ ಇರ್ತದೋ ದೇವರೇ ಕಾಪಾಡ. ಸರ್, ಈಗ ಹಾಸನ KIDBಲು ಸೈಟ್ ಕೊಟ್ಟಿಲ್ಲ, ರೈತರಿಗೆ ಕೊಟ್ಟಿಲ್ಲ ಅಂತ ಹಾಸನ ಹಾಸನಕ್ಕೆ ಹೋದ್ರಲ್ಲ ಬ್ರದರ್, ಮೊನ್ನೆ ಅದ್ ಯಾವ್ದೋ ಹೇಮಾವತಿ ಕೆನಾಲ್ದು ಅದ್ ಯಾವ್ದೋ ಕೇರ್ಪೇಟೆನಲ್ಲಿ ದುಡ್ಡು ಕೊಟ್ಟಿಲ್ಲ ಅಂತ ಹೇಳಿ ಇದೆಲ್ಲ ಇದು ನಿಮ್ಮ ನೀರಾವರಿ ಇಲಾಖೆ ಟೇಬಲ್ ಕುರ್ಚಿ ಎಲ್ಲ ಎತ್ಕೊಂಡು ಹೋಗಿದ್ದು ನೀವೇ ತೋರಿಸ್ತಾ ಇದ್ದೀರಿ ಈಗ ಒಂದ್ ವಾರದಿಂದ. ಹಾಸನದಲ್ಲಿ ಅಲ್ಲಿ ಯಾವ ಒಂದು ಟೌನ್ ಇದು IIT ಅಂತೇಳಿ ಜಾಗ ಅಕ್ವೈರ್ ಮಾಡಿದ್ರು. ಅವತ್ತು ಇದ್ದಂತ ರೇಟು 2 ಲಕ್ಷವೋ 3 ಲಕ್ಷ ರೂಪಾಯಿ ಇತ್ತು ಅಲ್ಲಿ ಇದ್ದಂತ ಬೆಲೆ, ಅವತ್ತಿನ ಭೂಮಿ ಬೆಲೆ. ಆ ಸಂದರ್ಭದಲ್ಲಿ 25 ಲಕ್ಷ ರೂಪಾಯಿಗಳನ್ನ ಕೊಟ್ಟಿದ್ದೇವೆ 2 ಲಕ್ಷ 3 ಲಕ್ಷ ಇದ್ದಂತ ಸೈಟ್ ವ್ಯಾಲ್ಯೂಗೆ. ಅಲ್ಲಿ ಬೆಂಗಳೂರಿನಿಂದ ಹಲವಾರು ಜನ ಬಡಾವಣೆ ನಿರ್ಮಾಣ ಮಾಡಕ್ಕೆ ಅಂತ ಹೋಗಿದ್ರು. ಅಲ್ಲಾಗಲೇನೆ ಅಲ್ಲಿ ಒಂದು IIT ಒಂದು ಮಕ್ಕಳಿಗೆ ವಿದ್ಯೆ ಕಲಿಸ್ತಕ್ಕಂಥ ದೃಷ್ಟಿಯಿಂದ IITಗೆ ಅಂತೇಳಿ ಅಕ್ವಿಸಿಷನ್ ಮಾಡಿದ್ರು. ಇನ್ನು ದೆಹಲಿಯಿಂದ IITಗೆ ಆಗಿಂದ ಕೊಡ್ತೀವಿ ಅಂತ ಹೇಳಿದ್ರು. ನಾನೇ ಮುಖ್ಯಮಂತ್ರಿ ಇದ್ದಾಗ ಇವರು ನಮ್ಮ HRD ಮಿನಿಸ್ಟ್ರು ಹರಣ್ ಸಿಂಗ್ ಯಾರೋ ನಮ್ಮ ಹೆಸರೇನಪ್ಪ ಅದಿರ್ಲಿ ಅವರು ಕೊಡ್ಲಿಕ್ಕೆ ಒಪ್ಕೊಂಡಿದ್ರು, ಕೊಡ್ಲಿಲ್ಲ. ಆಮೇಲೆ ಬೇರೆ ಬೇರೆ ಏನೋ ನಡೀತು, ಅದು ಇರ್ಲಿ. ಅಲ್ಲಿ ಏನಿದೆ, ಯಾರು ರೈತರಿಗೆ ದುಡ್ಡು ಬಂದಿಲ್ಲ, ದುಡ್ಡು ಕೊಡೋದಕ್ಕೆ ನಮ್ದೇನು ಅಬ್ಜೆಕ್ಷನ್ ಇಲ್ಲ. ದುಡ್ಡು ಕೊಡದೇ ಇದೆ ಇರ್ತಕ್ಕಂಥ ಈಗ ಕೆಲವರು ಕೋರ್ಟ್ಗೆ ಹೋಗಿದ್ರು, ಅದು ಕೆಲವು ಸಮಸ್ಯೆಗಳಾಗಿರ್ಬೋದು. ಸರಿಪಡಿಸ್ಕೊಟ್ರೆ ಅಭಿನಂದಿಸೋಣ, ಅದೇನು ತೊಂದರೆ ಇಲ್ಲ, ರಾಜಕೀಯ ಏನಿಲ್ಲ. DK ಶಿವಕುಮಾರ್ ಇನ್ನೊಂದು ಮಾತಾಡಿದ್ದಾರೆ, ಕುಮಾರಸ್ವಾಮಿ ಅವರು ಜಿಲ್ಲೆ ಬಿಟ್ಟಾಗಿದೆ. ಯಾರೇ ಏನ ಅವ್ರ ಪರ್ಮಿಷನ್ ತಗೊಂಡು ಜಿಲ್ಲೆ ಬಿಟ್ಟು ಹೋಗ್ಬೇಕಾ? ನಮಗೂ 80,000 ಓಟ್ ಹಾಕವ್ರಲ್ಲಿ. ರಾಮನಗರದಲ್ಲಿ 80,000 ಹಾಕವ್ರೆ, ಮಾಗಡಿಲಿ 80,000 ಓಟ್ ಹಾಕವ್ರೆ. ಎಲ್ಲಿಂದ ಮೊನ್ನೆ ಈಗ ಆಗಿದ್ರೆ ಮೊನ್ನೆ ಪಾರ್ಲಿಮೆಂಟ್ ಚುನಾವಣೆ ಆಯ್ತು, ಅವ್ರ ತಮ್ಮನ ಮನೆಗೆ ಕಳ್ಸೋದ್ರಲ್ಲ. ಹಂಗಿರ ಕನಕಪುರ ಬಿಟ್ಟೋಯ್ತವ್ರ? ಕನಕಪುರದಲ್ಲೇ ಎಲ್ಲ ಹಾಕೊಂಡು ಗುಡ್ಡೆ ಹಾಕೊಂಡು ಕೂತಿಲ್ವಾ? ಏನೇನ್ ಮಾಡ್ಬೇಕು ಅಂತ ಹೇಳಿ ಇದೆಲ್ಲ ಚರ್ಚೆ ಇವತ್ತು ಚಕ್ರ ತಿರುಗ್ತಾ ಇರ್ತದೆ. ಮೇಲಿದ್ದಾನೆ ಕೆಳಗೆ ಬರ್ತಾನೆ, ಕೆಳಗಿದ್ದಾನೆ ಮೇಲೆ ಹೋಯ್ತಾನೆ. ಇದನ್ನ ಹೇಳ್ಕೊಂಡು ನಾನೇ ಇದು ಬಿಡ್ತೀನಿ ಪರ್ಮನೆಂಟ್ ಆಗಿ ಅಂದ್ರೆ ಅದಾಗಕ್ಕೆ ಕೇಸ್ ವಾಪಸ್ ತಗೊಂಡಿದೆ ಸರ್ ಹೈಕೋರ್ಟ್. ಅದಕ್ಕೆ ಯಾವ್ದಕ್ಕೆ ದರ್ಗಾ ಗಲಾಟೆದು ವಾಪಸ್ ತಗೊಂಡಿದ್ದು ಕ್ಯಾಬಿನೆಟ್ ನಲ್ಲಿ. ಅದು ಹೈಕೋರ್ಟ್ ಯಾವ ದರ್ಗಾ ಗಲಾಟೆ ವಿಜಯಪುರದಲ್ಲಿ ಆಗಿತ್ತಲ್ಲ ಸರ್ ಗಲಾಟೆ, ಕೇಸ್ ಎಲ್ಲ ವಾಪಸ್ ತಗೊಂಡಿದ್ರು. ಇಲ್ಲ, ಅದಕ್ಕೆ ನನಗೆ ಗೊತ್ತಿಲ್ಲ, ಅದು ಅದ್ರ ಬಗ್ಗೆ ವಿಷಯ ಗೊತ್ತಿಲ್ಲ, ತಿಳಿದ್ಬಿಟ್ಟು ಹೇಳ್ತೀನಿ. ಅದರಿಂದ ಮುಖ್ಯಮಂತ್ರಿಗೆ ನಾನು ಹೇಳ್ತಕ್ಕಂಥದ್ದು, ಯಾವುದೇ ಕಾರಣಕ್ಕೂ ಚರ್ಚೆ ಮಾಡಿ ನನಗೆ ಸುಮ್ಮನೆ ನಾನು ಮಾಧ್ಯಮದ ಮುಂದೆ ಪದೇ ಬರ್ತಕ್ಕಂಥದ್ದಕ್ಕೆ ನೀವೇ ಅವಕಾಶ ಕೊಟ್ಟರೆ ನಾನೇನ್ ಮಾಡಲಿ? ಒಂದ್ ಕಡೆ ಹೇಳ್ತಾರೆ, ಅಯ್ಯೋ ನಮ್ಮನೊಬ್ಬ ಮುಖ್ಯಮಂತ್ರಿ ಅವರೇ, ನಮ್ಮನೊಬ್ಬ ಮುಖ್ಯಮಂತ್ರಿ ಯಾಕೆ ಜಗಳ ಆಡ್ಕೋಬೇಕು, ಬಿಟ್ಟು ಬಿಡ್ಬೇಕು, ಅದೇನೋ ಹೊಡಿತಾರೋ ಮಾಡ್ತಾರೋ ಲೂಟಿ ಮಾಡ್ತಾರೋ ಬಿಡ್ಲಿ, ಯಾತಿ ಕುಮಾರಸ್ವಾಮಿ ಮಾತಾಡ್ತಾರೆ, ಅದಂತೂ ಕೈ ಸಿಕ್ಕತ್ತಾರಂತಲ್ಲ, ಎಲ್ಲ ಕೂದಲೆಲ್ಲ ಉದುರೋಗೈತಂತಲ್ಲ, ಅವ್ರದ್ದು ಕತೆ ಹೇಳ್ತಾರಲ್ಲ, ಅಕ್ಬರ್ ಬೀರ್ಬಲ್ ಕತೆ. ಇದು ಅದೆಲ್ಲ ಬಿಟ್ಟು ಕೆಲಸ ಏನ್ ಮಾಡ್ಬೇಕು ಮಾಡಿ. ನಾನು ಮೊನ್ನೆನೂ ಹೇಳಿದ್ದೀನಿ, ಒಳ್ಳೆ ಕೆಲಸ ಮಾಡಿದ್ರೆ ಅಭಿನಂದನೆ, ಲೂಟಿ ಹೊಡೆಯೋ ಕೆಲಸ ಮಾಡಿದ್ರೆ ನಾನು ಬಾಯಿ ಮುಚ್ಕೊಂಡಿರ್ಬೇಕ. ನಾನು ನಾಡಿನ ಜನತೆಗೆ ಹೇಳ್ತೀನಿ, ಅದು ಜಾತಿಯಲ್ಲಿ ಹೇಳಲ್ಲ, ನಾನು ಒಕ್ಕಲಿಗರು ಇನ್ನೊಂದು ಅಂತ ಹೇಳಲ್ಲ. ಈಗೇನೋ ಶುರು ಮಾಡೋರಲ್ಲ, ಅದೆಂಥದೋ ಅದು ಇವ್ರದೆಲ್ಲ ನಾಟಕ. ನಾನು ಎಂದೂ ಸಹ ಜಾತಿಯ ಹೆಸರನ್ನ ರಾಜಕಾರಣ ಮಾಡಿಲ್ಲ. ನಾನು ರಾಜಕೀಯಕ್ಕೆ ಬಂದ ದಿವಸದಿಂದ ನಾನು ಮನೆ ಹತ್ರ ಬರ್ತಕ್ಕಂಥವ್ರು ಯಾವ ಜಾತಿ ಅಂತ ಕೇಳಲ್ಲ. ಅವ್ರ ಕಷ್ಟ ಸುಖಗಳು ಈ ಸರ್ಕಾರ ಮಾಡದೇ ಇದ್ರು ಅವ್ರ ಸಂಕಷ್ಟಕ್ಕೆ ಇವತ್ತು ಸಹಾಯ ಮಾಡಿರ್ತಕ್ಕಂಥವ್ ನಾನು ಎಂದೂ ಸಹ ಜಾತಿ ರಾಜಕೀಯ ಮಾಡಿದವನಲ್ಲ. ಇದನ್ನ ಯಾತಕ್ಕೆ ಪದೇ ಹೇಳ್ತೀವಿ? ಈಗ ನೀವ್ ಯಾತಕ್ಕೆ ಜಾತಿ ರಾಜಕೀಯ ಒಂದ್ ಕಡೆ ಹೇಳ್ತೀರಿ, ನೀವೇ ಇದೆಂಥದ್ದು ಈಗ ಗೃಹ ಜ್ಯೋತಿ ಅದಕ್ಕೆಲ್ಲ ಜಾತಿ ಯಾಕೆ ಕೇಳ್ತಾ ಇದೀರಿ? ಯಾವ ಕಾರಣಕ್ಕೆ ಕೇಳ್ತಾ ಇದೀರಿ? ಜಾತಿ ಹಾಕ್ಬೇಕು ನಿಮ್ಗೆ? ಹಿಂದೂ ಅಂತ ಹಾಕಿದ್ರು ಸಾಕಲ್ವಾ? ನಾವು ಪಾಸ್ಪೋರ್ಟಿಂಗ್ ಮಾಡಿಸ್ಬೇಕಾದ್ರೆ ಜಾತಿ ಒಕ್ಕಲಿಗ ಅಂತ ಹಾಕ್ತೀವ, ಪಾಸ್ಪೋರ್ಟಿಗೆ ಹಿಂದೂ ಅಂತ ಕೇಳ್ತಾರೆ, ನ್ಯಾಷನಾಲಿಟಿ ಕೇಳ್ತಾರೆ. ಇವರು ಜಾತಿ ಯಾವುದು ಇದೆಲ್ಲ ಏನ್ ಕಾರಣಕ್ಕೆ ಕೇಳ್ತಾವ್ರೆ? ಅಲ್ಲಿ ಕೂರ್ಸ್ಕೊಂಡು ಮಾಡ್ತಾವ್ರಲ್ಲ, ಅಲ್ಲಿ ನೆಕ್ಸ್ಟ್ 28ಗೆ ಹೆಂಗ್ ಹೊಡಿಬೇಕು ಅಂತ ಹೇಳಿ ರಾಜ್ಯ ಅದಕ್ಕೆ ಮಾಡೋದಕ್ಕೆ ಬೆಲೆ ಕೇಳ್ತಾವ್ರ. ಜನ ಅರ್ಥ ಮಾಡ್ಕೊಳ್ಳಿ, ಇವರಂತ ಬೋಗಸ್ಸು ಇನ್ನೊಬ್ರು ಸಿಗಕ್ಕೆ ಸಾಧ್ಯ ಇಲ್ಲ. ಈಗ ಅದೆಂತದ ಮತ್ತೆ KSRTCದು ಬೆಲೆ ಜಾಸ್ತಿ ಮಾಡ್ತಾರೆ, ಟಿಕೆಟ್ ಬೆಲೆ ಈಗೆಲ್ಲ ಇಳಿತದಲ್ಲ ಇನ್ನೊಂದು ವಾರ. ಈಗಾಗಲೇ ಎಲ್ಲ LPG ದರ ಇಳಿಸಿದ್ರು, ಈಗ ಪೆಟ್ರೋಲ್ದು ದರ ಇಳಿತದೆ. ಇದಕ್ಕೆ ನೀವು ಇಳಿಸ್ಬೇಕು ಏರಿಸ್ಬೇಕು? ನೀವು ಚರ್ಚೆ ಮಾಡೋಣ ಬನ್ನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.